ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಹೇಗಿರುತ್ತೆ ನನ್ನ ದಿನ ಇವತ್ತು ಅಂತ ನೋಡೋಣ ಬನ್ನಿ. ನಾನಿವತ್ತು ತುಂಬ ಅಂದರೆ ತುಂಬ ಲೇಟಾಗಿ ಎದ್ದಿದ್ದೀನಿ. ಯೂಶ್ವಲಿ ನಾನು ಕಾಲೇಜ್ ಇಲ್ಲ ಅಂತಂದರೆ ಇಲ್ಲ ಕಾಲೇಜ್ಗೆ ರಜಾ ತೊಗೊಂಡಿದ್ರೆ ಲೇಟಾಗೇನೆ ಎದ್ದೇಳೋದು. ಒಂದು 9:30 10:30ನೋ ಗೊತ್ತಿಲ್ಲ, ಬಟ್ ಕರೆಕ್ಟಾಗಿ ನೆನಪಿಲ್ಲ ನನಗೆ. ಸೊ ಎದ್ದು ಆ್ಯಕ್ಚುಲಿ ಇವತ್ತು ನನಗೆ ಕಾಲೇಜ್ ಇತ್ತು ಗೈಸ್. ಟ್ಯಾಲೆಂಟ್ಸ್ ಡೇ ಇತ್ತು ಇವತ್ತು ನಮ್ಮ ಕಾಲೇಜಲ್ಲಿ. ಸೊ ನಾನು ನನ್ನ ಫ್ರೆಂಡ್ಸ್ ಅಂತೂ ಯಾರೂ ಹೋಗೇ ಇಲ್ಲ ಕಾಲೇಜ್ಗೆ. ಸೊ ಅದಕ್ಕೇ ಕ್ಲಾಸಸ್ಸೂ ಇದೆ ಅಂತ ಒಂದು ಕಡೆ ಹೇಳಿದ್ರು, ಒಂದು ಕಡೆ ಇಲ್ಲ ಅಂತಂದರು. ಸೊ ಅದಕ್ಕೆ ಇನ್ನೇನು ಮಾಡೋದು, ಹೋಗೋದು ಬೇಡ ಅಂತ ಅಂದ್ಕೊಂಡು ಮನೇಲೇ ಇದ್ದೀವಿ. ಸೊ ನಾನು ಎದ್ದು ಫ್ರೆಶ್ ಅಪ್ ಆದೆ, ಅಂದರೆ ಬ್ರಷ್ ಮಾಡಿದೆ. ಸೊ ಬ್ರಷ್ ಎಲ್ಲ ಮಾಡಿ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಜಸ್ಟ್ ಎದ್ದಿದ್ದೀನಿ, ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಆ್ಯಂಡ್ ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಆ್ಯಂಡ್ ಇಷ್ಟು ಪಾತ್ರೆ ತೊಳೆದಿದೆ, ಸ್ವಲ್ಪ ಕಿಚನ್ ಹಿಂಗಿದೆ. ಆ್ಯಂಡ್ ಇಲ್ಲಿ ದಾಲ್ ಇದೆ, ಇಲ್ಲಿ ರೈಸ್ ಇದೆ. ಸೊ ಇವತ್ತು ಕಾಲೇಜ್ ಇತ್ತು. ಆ್ಯಕ್ಚುಲಿ ನಮ್ಗೆ ಇವತ್ತು ಟ್ಯಾಲೆಂಟ್ಸ್ ಡೇ ಇತ್ತು. ಸೊ ನಾವು ಯಾರೂ ಹೋಗಿಲ್ಲ. ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಈ ಕಡೆ ಕ್ಲಾಸಸ್ ಇದೆ, ಈ ಕಡೆ ಇದಿದೆ, ಪ್ರೋಗ್ರಾಮ್ ಇದೆ, ಅದು ಇದು ಅಂತ ತುಂಬ ಕನ್ಫ್ಯೂಷನ್ ಮಾಡಿಸ್ಬಿಟ್ರು. ಸೊ ಅದಕ್ಕೇ ಇನ್ನೇನು ಮಾಡೋದು, ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಅದಕ್ಕೇ ಮನೇಲೇ ಇದ್ದೀನಿ, ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ಏನೇನು ಮಾಡ್ತೀನಿ ಅಂತ. ಫಸ್ಟು ಬಿಸಿನೀರನ್ನ ಮಾಡಿಕೊಂಡು ಕುಡಿಯೋಣ. ಇಲ್ಲಿ ಕೆಟಲ್ ಹಿಡಿದಿದ್ದೆ, ಇದೊಳ್ಳೆ ಮುರಿದೋಗಿರೋ ಥರ ಇದೆ. ಇದರಲ್ಲಿ ಇಡಲ್ಲ, ಪಾತ್ರೆಯಲ್ಲಿ ಇಡ್ತೀನಿ. ಇಲ್ಲಿ ನೀರು ಇಡ್ಕೊತೀನಿ ಈಗ. ಆ್ಯಂಡ್ ಫ್ರಿಡ್ಜಲ್ಲಿ ನೋಡಿ ಗೈಸ್, ಫ್ರಿಡ್ಜ್ ಎಷ್ಟು ಗಲೀಜಾಗಿದೆ ಅಂತ. ಇವತ್ತು ಆದರೆ ಕ್ಲೀನ್ ಮಾಡಬೇಕು. ತುಂಬ ಗಲೀಜಾಗಿಬಿಟ್ಟಿದೆ ಫ್ರಿಡ್ಜ್ ಇವತ್ತು. ಇವತ್ತಂತಲ್ಲ, ಒಂದು ತುಂಬ ದಿನ ಆಯಿತು ಕ್ಲೀನ್ ಮಾಡಿ. ನಾವು ಕಾಲೇಜು ಅದು ಅಂತೆಲ್ಲ ಹೋಗ್ತೀವ, ಬರೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿಬಿಡುತ್ತಾ. ಸೊ ನಮ್ಮ ಅಮ್ಮನೂ ಕೆಲಸ ಅಂತ ಹೋಗ್ಬಿಡ್ತಾರ. ಸೊ ಅದಕ್ಕೇ ನೋಡಬೇಕು, ಕ್ಲೀನ್ ಈಗಿರೋ ಮನೇಲಿ ಇದೀನಲ್ಲ, ನೋಡೋಣ ಕ್ಲೀನ್ ಮಾಡಬೇಕು ಅಂತ ಹಚ್ಚಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋಲ್ಲ. ಅದು ಫಸ್ಟು ಆ್ಯಕ್ಚುಲಿ ನಾನು ತಣ್ಣೀರೇ ಕುಡಿತಿದ್ದು. ಇಲ್ಲಿಂದ ಬಿಸಿನೀರನ್ನ ಕುಡಿಯೋದನ್ನ ಹ್ಯಾಬಿಟ್ ಮಾಡ್ಕೋಬೇಕು. ಇದಾಗ್ಬಿಡಲಿ. ಇಲ್ಲಿ ನನ್ನ ತಂಗಿ ಕಾಲೇಜ್ಗೆ ಹೋಗಿದ್ದಾಳೆ. ಅವಳು ತಿನ್ಕೊಳೋದ್ಲೆಲ್ಲೋ ಗೊತ್ತಿಲ್ಲ, ಅನ್ನ ಮಾಡಿದ್ದಾರೆ. ಇಲ್ಲಿ ಅನ್ನ ಅಂತೂ ಖಾಲಿ ಆಗಿರೋ ಥರ ಇಲ್ಲ. ಸೊ ಅವಳು ಕಾಲ್ ಮಾತ್ರ ಕುಟ್ಬಿಟ್ಟು ಹೋಗಿದ್ದಾಳೆ ಅಷ್ಟೇ. ಆಯಿತು ಅನಿಸುತ್ತೆ, ಹಾಂ ಆಗಿದೆ. ಈ ಒಂದು ಗ್ಲಾಸಲ್ಲಿ ಕುಡಿತೀನಿ. ಒಂದು ಗ್ಲಾಸ್ ಕುಡಿದ್ಬಿಡ್ತೀನಿ. ನೆನ್ನೆ ಕಿತ್ತಳೆಹಣ್ಣು ಜ್ಯೂಸ್, ಕಿತ್ತಳೆಹಣ್ಣು ಅಂತೀನಿ, ಮೂಸಂಬಿ ಜ್ಯೂಸ್ ಮಾಡಿದ್ದೆ. ಅದ್ರದ್ದು ಸಿಪ್ಪೆ ನೋಡಿ, ಇದು ಗೊತ್ತಿಲ್ಲ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ, ಹಂಗೆ ಬಿಟ್ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಆ ಥರ ಇದೆ. ನಾನು ಬಾಲ್ಕನಿಗೆ ಬರೋದು ಅವಾಗವಾಗ ಅಷ್ಟೇ, ಇನ್ನು ಬೇರೆ ಟೈಮಲ್ಲೆಲ್ಲ ಬರೋದೇ ಇಲ್ಲ.
ಅಷ್ಟೇ ಗೈಸ್. ಸೊ ಈಗ ಫಸ್ಟು ಏನು ಹಾಲಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಹಾಲಿಂದಲ್ಲ ರೂಮಿಂದ ಕ್ಲೀನ್ ಮಾಡಿಕೊಂಡು ಬರ್ತೀನಿ. ನೋಡೋಣ, ಇವತ್ತು ಸ್ವಲ್ಪ ಏನಾದರೂ ಮಾಡೋಣ ಕೆಲಸ, ಅದು ಇದು ಹುಡುಕಿ ಎಲ್ಲ ಮಾಡೋಣ ಅಂತ ಇದ್ದೀನಿ. ನೋಡೋಣ. ನೋಡಿ ಬೆಡ್ಶೀಟೆಲ್ಲ ಏನಂದರೆ ಏನೂ ಮಡಚಿಲ್ಲ, ಎಲ್ಲ ಹಂಗಂಗೆ ಬಿದ್ದಿದೆ. ಸೊ ಎತ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಮಾಡಬೇಕು. ನೆನ್ನೆ ಸ್ವೀಟ್ಸ್ ತಂದಿದ್ರು, ಕಾಂತಿ ಸ್ವೀಟ್ಸಲ್ಲಿ ಅದೇನು ಬರ್ತಾನೆ ಇಲ್ಲ. ಇಷ್ಟೇ ಇರೋದು, ಎಲ್ಲ ತಿಂದ್ಬಿಟ್ವಿ ನೆನ್ನೆ ನೈಟೆ. ಇಲ್ಲಿ ನಮ್ಮಮ್ಮ ಇದ್ದಾರೆ. ಇಲ್ಲಿ ಮೆಹಂದಿ ಇದೆ. ನಾನು ಆಲ್ರೆಡಿ ನನ್ನ ತಂಗಿ ಹತ್ರ ಹಾಕ್ಸ್ಕೊಂಡಿದ್ದೀನಿ ಮೆಹಂದಿ. ಆಲ್ರೆಡಿ ಹೋಗ್ಬಿಟ್ಟಿದೆ ಗೈಸ್. ಆ್ಯಂಡ್ ಇಲ್ಲಿ ಪೂಜೆನ ಮಾಡಿದ್ದಾರೆ ಬೆಳಗ್ಗೆನೆ. ಟೈಮ್ ಬಂದು 10:30 ಆಗ್ತಾ ಇದೆ. ನಾನೇ ಇದ್ದಿದ್ದು ಲೇಟೆ ಗೈಸ್. ಸೊ ಬನ್ನಿ ಬೇಗೆಲ್ಲ ಕೆಲಸ ಮಾಡಿ ಮುಗಿಸೋಣ. ಸೊ ಫಸ್ಟ್ ನಾನು ಜರ್ನಲ್ನ ಬರೀತೀನಿ. ಈಗ ತಾನೇ ಬರೆದು ಮುಗಿಸ್ದೆ. ಸೊ ಈಗ ಕೆಲಸನ ಸ್ಟಾರ್ಟ್ ಮಾಡಬೇಕು. ಜಸ್ಟ್ ಈಗ ಕಸ ಎಲ್ಲ ನೀಟಾಗೆಲ್ಲ ಗುಡಿಸ್ಬಿಟ್ಟು ಇಟ್ಟೆ. ಸಡನ್ನಾಗಿ ಯಾಕೋ ಫುಲ್ಲು ನೆಗಡಿ ಥರ ಆಗ್ತಾಯಿದೆ. ಅದೇನೋ ಗೊತ್ತಿಲ್ಲ ಗೈಸ್, ಫುಲ್ಲು ನೆಗಡಿ ಆಗೋಕ್ಕೆ. ಬೆಳಗ್ಗೆನೇ ಫುಲ್ ನೆಗಡಿ ಆಗಿಬಿಡುತ್ತೆ, ನೈಟು ಅಷ್ಟು ಫುಲ್ ನೆಗಡಿ ಆಗಿಬಿಡುತ್ತೆ, ಯಾಕಂತ ಗೊತ್ತಿಲ್ಲ. ನೋಡಿ ಇದು ಕರಿಬೇವು ಹೆಂಗಾಗಿದೆ. ಫಸ್ಟ್ ಈಗ ಟಿಫನ್ ಮಾಡ್ಕೊಬಿಡ್ತೀನಿ. ನೆನೆ ನೈಟ್ ಮಾಡಿದೆ ತಿಂದಿದ್ದಾರೆ. ಈಗ ನಾನೇ ಬಿಸಿ ರೈಸ್ ತಿಂತಾರೆ. ಸೊ ಈ ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ. ಹೋಮ್ ಮೇಡ್ ತುಪ್ಪ ಫುಲ್ ಗಮ್ ಅನ್ನುತ್ತೆ ಗೈಸ್. ಇಷ್ಟು ಇತ್ತು, ಸೊ ಖಾಲಿ ಮಾಡಿಬಿಟ್ಟಿದ್ದೀವಿ. ಜಾಸ್ತಿ ಆಯ್ತು ಅನಿಸುತ್ತೆ. ನೋಡಿ ಹಿಂಗೆ ಕಾಣ್ತಿದೆ. ಇಲ್ಲಿ ವಿಂಡೋನ ಓಪನ್ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ತಿಂತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್ ಈ ಥರ ಕುತ್ಕೊಂಡು ತಿನ್ನೋಕ್ಕೆ. ಇಷ್ಟು ಟಿಫನ್ ಮಾಡಿ ರಾಧಾಕೃಷ್ಣನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಆ್ಯಂಡ್ ಪಾತ್ರೆನ ಇವಾಗ ತೊಳೆಯೋಕೆ ಹೋಗಲ್ಲ, ಸಾಯಂಕಾಲ ಒಟ್ಟಿಗೆ ತೊಳಿತೀನಿ. ಆ್ಯಂಡ್ ಈಗ ಸ್ನಾನ ಮಾಡಿಕೊಂಡು ಬರ್ತೀನಿ. ಬಂದ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಜಸ್ಟ್ ಈಗ ತಾನೇ ಸ್ನಾನ ಮಾಡ್ಕೊಬಂದೆ. ಫುಲ್ಲು ಫ್ರೆಶ್ ಅನ್ನಿಸ್ತಿದೆ. ಟೈಮ್ ಬಂದು ಆಲ್ರೆಡಿ 1:11 ಆಗಿದೆ. ಸೊ ಹೊಟ್ಟೆ ಹಸಿತಿಲ್ಲ. 11 ಗಂಟೆಗೆ 40 ತಿಂದಿದ್ದು. ಸೊ ಹೊಟ್ಟೆ ಹಸಿತಿಲ್ಲ. ಹಿಂಗೆ ತಲೆ ಕಟ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರೆಲ್ಲ ಎಳ್ಕೊಂಡಾದ್ಮೇಲೆ ಮುಗಿಸ್ಬೇಕು. ನೋಡಿ ಮೆಹಂದಿ ಎಲ್ಲ ಆಲ್ರೆಡಿ ಗಾನ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್. ಇಲ್ಲಿ ಮಾತ್ರ ಹಂಗಿದೆ, ಇಲ್ಲ ಸ್ವಲ್ಪ ಹೋಗಿದೆ. ಎಲ್ಲ ಕಿತ್ಬಿಟ್ಟೆ ಆವಾಗಲೇ ಕೂತ್ಕೊಂಡು. ರಾಧಾಕೃಷ್ಣ ನೋಡ್ಕೊಂಡು ಅವಾಗ ಎಲ್ಲ ಕಿತ್ತಾಕ್ಬಿಟ್ಟೆ. ಸೊ ಈಗ ಮನೇಲಿ ಯಾರೂ ಇಲ್ಲ. ತುಂಬ ಬೋರು ಕೂಡ ಆಗ್ತಿದೆ ಮತ್ತು ಚೆನ್ನಾಗಿದೆ. ಬಟ್ ನಿದ್ದೆ ಮಾಡೋಣ ಅಂತ ತುಂಬ ಅನ್ನಿಸ್ತಿದೆ.
ನಾನೇನೋ ನಿದ್ದೆ ಮಾಡಿದ್ರೆ ನೈಟೆಲ್ಲ ಪೂರ್ತಿ ನನಗೆ ನಿದ್ದೆನೇ ಬರೋಲ್ಲ. ಅದಕ್ಕೆ ನಾನು ನಿದ್ದೆ ಅಂತೂ ಮಾಡೋಕ್ಕೋಗಲ್ಲ. ಹೆಂಗಾರು ಮಾಡಿ ಕಂಟ್ರೋಲ್ ಮಾಡ್ತೀನಿ. ಇಲ್ಲ ಮೂವಿ ನೋಡ್ತೀನಿ, ಇಲ್ಲ ರಾಧಾಕೃಷ್ಣ ಟಿ ವಿ ಏನಾದ್ರು ಒಂದು ಮಾಡಬೇಕು ಗೈಸ್. ಸೊ ಅಷ್ಟೇ. ನಾನಿಲ್ಲೀಗ ನೆನ್ನೆ ನಮ್ಮಮ್ಮ ಬಾದಾಮ ಹಾಲೇನೋ ತಂದಿದ್ರು ಗೈಸ್. ಅದನ್ನು ಆಲ್ರೆಡಿ ಇಲ್ಲಿವರೆಗೂ ಕುಡಿದ್ಬಿಟ್ಟು ಇನ್ನು ಹಂಗೆ ಎತ್ತಿಟ್ಬಿಟ್ಟಿದ್ದೆ. ಅದನ್ನು ಇವಾಗ ಕುಡಿತಾ ಇದ್ದೀನಿ. ಮತ್ತಿಲ್ಲಿ ಸ್ವೀಟ್ಸ್, ಕಾಜು ಕಟ್ಲಿ ಏನೋ ಅಂತಾರೆ. ಸೊ 4 ಇದೆ. ಬೆಳಗ್ಗೆ ಒಂದು ತಿಂದೆ. ಸೊ ಈಗ ಇದನ್ನೇ ತಿನ್ನೋದು. ಹೊಟ್ಟೆ ಸಿದ್ರೆ ಆಮೇಲೆ ನೋಡಬೇಕು ಗೈಸ್ ಏನು ಮಾಡೋದು, ಏನು ತಿನ್ನೋದು. ಅದೇ ಇದೆ. ಈಗ ಬೆಳಗ್ಗೆ ಮಾಡಿದ್ರಾ, ಸೊ ಈಗ ನೆಕ್ಸ್ಟು ಮತ್ತೆ ಈಗ ಮಧ್ಯಾಹ್ನ ಅದೇ ತಿನ್ನಬೇಕಾ, ಮತ್ತೆ ಸಾಂಬಾರು ನೈಟಿಗೂ ಉಳಿಯುತ್ತೆ, ನೈಟಿಗೂ ಅದೇ ತಿನ್ನಬೇಕು. ನಾ ಅಮ್ಮಂಗೆ ಹೇಳ್ತೀನಿ ಏನಾದರೂ ಸ್ವಲ್ಪ ಅದಕ್ಕೆ ಸೈಡ್ಸ್ಗೆ ಏನಾದರೂ ಚೆನ್ನಾಗಿರೋದು, ಲೈಕ್ ಹೆಂಗೆ ಯಾವ ಥರ ಅಂದರೆ ಏನಾದರೂ ನಾನ್ ವೆಜ್ ಯಾವುದಾದ್ರೂ ನಮ್ಮಂಗೆ ಹೇಳಬೇಕು ತಗೊಂಬರೋಣ ಅಂತ ಅಂದ್ಬಿಟ್ಟು. ಅಟ್ಲೀಸ್ಟ್ ಗ್ರಿಲ್ ಚಿಕನ್ ಇಲ್ಲ ಅಂತಂದರೆ ಅದೇ ಬೆಟರ್ ಅನಿಸುತ್ತೆ. ಆದರೆ ನಾವು ಗ್ರಿಲ್ ಚಿಕನ್ ಏನೋ ತಂದುಬಿಟ್ರೆ ಊಟನೇ ಮಾಡಲ್ಲ, ಅದೇ ಪ್ರಾಬ್ಲಮ್. ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಇದು ಕೊಟ್ಟಿದ್ದಾರೆ, ಏನದು ಸಂಡ್ಲಿಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ ಅಷ್ಟೇ. ಆ್ಯಕ್ಚುಲಿ ಇವತ್ತು ಬಿಸಿಲೇ ಇಲ್ಲ ಗೈಸ್. ತುಂಬ ಒಂಥರ ವೆದರ್ ಒಂಥರ ಡಿಫ್ರೆಂಟಾಗಿದೆ, ಒಂಥರ ಚಳಿ ಥರ ಅನಿಸುತ್ತೆ. ಸೊ ಬಿಸಿಲೇ ಇಲ್ಲ. ತಲೆ ಬೇರೆ ನೋವ್ತಿದೆ. ತಲೆ ಒಣಗಿಸಿಲ್ಲ ಅಂದರೆ ತುಂಬ ತಲೆನೋವು ಬಂದ್ಬಿಡುತ್ತೆ ನನಗೆ. ಸೊ ನಾಳೆ ಕಾಲೇಜ್ ಇದೆ, ಬರೀ 1 hour ಮಾತ್ರ. ಸೊ ಲ್ಯಾಬ್ ಇದೆ, ಹೋಗಬೇಕು ನಾಳೆ. ಆ್ಯಂಡ್ ಎಲ್ಲರೂ ಸ್ನ್ಯಾಪ್ಸ್ ಹಾಕ್ತಿದ್ದಾರೆ, ಪ್ರೋಗ್ರಾಮ್ ನಡೀತಿದೆಯಲ್ವಾ. ಸೊ ಅದ್ರದ್ದು ಸ್ನ್ಯಾಪಲ್ಲಿ ನೋಡ್ಕೊಂಡ್ರೆ ಆಯಿತು ಅಷ್ಟೇ. ಆ್ಯಂಡ್ ನನ್ನ ತಂಗಿ ಇನ್ನೂ ಕುಡ್ದಿಲ್ಲ, ಇದನ್ನು ಹಾಗೆ ಇಟ್ಟಿದ್ದಾಳೆ. ಕುಡಿದ್ಬಿಟ್ರೆ ಅಂತೂ ಅಷ್ಟೇ. ಎಲ್ಲ ಏನು ಮಾಡ್ತಿದ್ದೀರಾ? ಆ್ಯಂಡ್ ನನಗೆ ನೀವು ಹೇಳಿ, ಓಕೆನಾ, ನಿಮಗೆ ಯಾವ ಥರ ವ್ಲಾಗ್ಸ್ ನಿಮಗೆ ನನ್ನ ಚಾನಲ್ ನೋಡೋಕ್ಕೆ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಚಾಲೆಂಜಸ್ ವ್ಲಾಗ್ಸೇ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ. ಬಟ್ ಏನಂದರೆ ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಫ್ರೆಂಡ್ಸ್ ಬೇಕು. ಆ್ಯಂಡ್ ಜೊತೆಗೆ ಯಾರು ಸ್ವಲ್ಪ ಒಂದು 4-5 ಜನ ಇದ್ರೂ ಏನಾದರೂ ಒಂದು ಮಾಡ್ಬೋದು. ಬಟ್ ಯಾರೂ ಬರಲ್ಲ ಗೈಸ್. ಕ್ಯಾಮ್ರಾ ತೋರಿಸಿದ್ರೆ ಸಾಕು ಮುಖ ಮುಚ್ಕೊತಾರೆ. ಸೊ ನೋಡಬೇಕು. ಚಾಲೆಂಜಸ್ ವ್ಲಾಗ್ ಅಂತಂದರೆ ಯಾವಾಗಾದರೂ 1 week ಆರ್ 2 weeks ಆ ಥರ ಮಾಡ್ಬೋದು. ನನಗೂ ತುಂಬ ಪ್ಲ್ಯಾನ್ಸ್ ಇದೆ. ಅಂದರೆ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಅವರೆಲ್ಲ ಸೇರಿ ಮಾಡಿಸ್ಬೇಕು ಅಂತ. ಸೊ ನೋಡೋಣ. ಆ್ಯಂಡ್ ನೆಕ್ಸ್ಟು ನೆಕ್ಸ್ಟು ಈ ಬರುತ್ತಲ್ಲ ನೆಕ್ಸ್ಟ್ ವೀಕು, ಯಾವಾಗ ಟ್ಯೂಸ್ಡೇ ನೈಟು ಏನೋ ಪೂಜೆ ಇದೆ ಊರಲ್ಲಿ, ಓಕೆನಾ. ಸೊ ನಮ್ಮ ಚಿಕ್ಕಮ್ಮ ಕರೆದಿದ್ದಾರೆ, ನೋಡಬೇಕು. ಕಾಲೇಜ್ ಮುಗಿಸ್ಕೊಂಡು ನೈಟು ಕಾಲೇಜ್ ಮುಗಿಸ್ಕೊಂಡು ಹಂಗೆ ಡೈರೆಕ್ಟ್ ಬಸ್ ಹತ್ತೋಣ ಅಂತ. ಬಸ್ ಹತ್ತಿ ಆಮೇಲೆ ಒಂದಿನ ಇದ್ದು ಅಲ್ಲಿ ಪೂಜೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬಂದರೆ ಕಾಲೇಜ್ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನೋಡಬೇಕು ಗೈಸ್, ಟೈಮ್ ಟೇಬಲ್ ಮೇಲೆ ಪ್ರಕಾರ ನೋಡಬೇಕು. ಅಲ್ಲೇನಾದರೂ ಜಾಸ್ತಿ ಕ್ಲಾಸಸ್ ಇಲ್ಲ ಅಂದರೆ ಹೋಗಲ್ಲ. ಇದ್ದು ಅಂತಂದರೆ ಜಾಸ್ತಿ ಕ್ಲಾಸಸ್ ಇತ್ತು ಅಂದರೆ ಹೋಗಲ್ಲ. ಸೊ ನೋಡ್ಬೇಕು ಏನಾಗುತ್ತೋ ಏನೋ, ನೋಡೋಣ ಅಷ್ಟೇ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಈಗ ನಾನು ಮೂವಿ ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ನೋಡ್ತೀನಿ, ಇಲ್ಲ ಅಂತಂದರೆ ರಾಧಾಕೃಷ್ಣ ನೋಡ್ತೀನಿ ಅಷ್ಟೇ. ಈಗ ಊಟ ಮಾಡ್ತಾಯಿದ್ದೀನಿ. ಸೊ ರೈಸ್, ಸಾಂಬಾರ್ ಆ್ಯಂಡ್ ಉಪ್ಪಿನಕಾಯಿ ತಿಂತಾಯಿದ್ದೀನಿ. ಆ್ಯಂಡ್ ಸಂಡ್ಲಿಗೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ಜೊತೆ ತಿಂತಾಯಿದ್ದೀನಿ. ಎಷ್ಟು ಸೈಲೆಂಟಾಗಿದೆ ಗೊತ್ತಾ ಗೈಸ್, ಏರಿಯಾ ಫುಲ್ ಸೈಲೆಂಟ್. ಇವಾಗಂತಲ್ಲ, ಎಲ್ಲ ಟೈಮಲ್ಲೂ ಸೈಲೆಂಟಾಗಿರುತ್ತೆ. ನನ್ನ ಸಂಡೇನೂ ಅಷ್ಟೇ.
ಟೇಸ್ಟಿ ಉಪ್ಪಿನಕಾಯಿ, ಮೇಡ್ ಉಪ್ಪಿನಕಾಯಿ ನಮ್ಮಮ್ಮ ಮಾಡಿರೋದು. ಗೈಸ್ ಈಗ ಸ್ವಲ್ಪ ಇದು ಪಾತ್ರೆನ ತೊಳ್ಕೊಂಬಿಡ್ತೀನಿ. ಇಷ್ಟೊತ್ತು ಒಂದು 15 ನಿಮಿಷ ಮಲ್ಕೊಂಡಿದ್ದೆ, ಅದಕ್ಕೆ ಇವಾಗ ಎದ್ದು ಸ್ವಲ್ಪ ಒಳ್ಳೆಣ ಅಂತ ಇದ್ದಿದ್ದೀನಿ. ಗೈಸ್ ಟೀ ಮಾಡ್ತಾಯಿದ್ದೆ, ನೋಡಿದ್ರೆ ಸಡನ್ನಾಗಿ ಕರೆಂಟ್ ಹೊಂಟೋಯ್ತು. ಸೊ ನೋಡಿ, ಟಾರ್ಚ್ ಆನ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಟೀನ ಎಷ್ಟು ಸಲ ಕುಡಿಬಾರ್ದು ಅಂತ ಅನ್ಕೋತೀನೋ ಅಷ್ಟು ಸಲ ಕುಡಿದಿರ್ತೀನಿ ಗೈಸ್. ಆ್ಯಂಡ್ ಜಿಂಜರ್ ಟೀ ಮಾಡ್ಕೊತಾ ಇದ್ದೀನಿ. ಈಗೀಗ ಜಿಂಜರ್ ಟೀ ತುಂಬ ಇಷ್ಟ ಆಗ್ತಿದೆ. ಆ್ಯಂಡ್ ನಾನು ಜೀರಾ ವಾಟ್ರು ಕುಡಿಬೇಕು ಅಂತ ಅಂದ್ಕೊಂಡೆ, ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಟೀನ ಮಾಡ್ಕೊತಾ ಇದ್ದೀನಿ. ಅದು ಇನ್ನೂ ಸ್ವಲ್ಪ ಬಾಯ್ಲ್ ಆಗಿಬಿಟ್ಟು ಕಲರ್ ಬರಬೇಕು. ಜಿಂಜರ್ ಟೀ ಗಮ್ ಅಂತಿದೆ. ಆ್ಯಂಡ್ ಸದ್ಯಕ್ಕೆ ಕರೆಂಟ್ ಇಲ್ಲ. ನಾನು ಈ ಪಾತ್ರೆ ತೊಳೆದು ಎಲ್ಲ ಇಟ್ಟೆ. ನೈಟೇ ಚೆನ್ನಾಗಿ ಕಾಣುತ್ತೆ ಗೈಸ್, ನೋಡಿ ನೈಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಅದಾಗಲಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಪೂಜೆ ಕೂಡ ಮಾಡಿದ್ದೀನಿ ನೋಡಿ ಅಷ್ಟೇ. ಇಲ್ಲಿ ಆಟಾಡ್ತಿದ್ದಾರೆ ಇವರು. ಸೊ ಅಷ್ಟೇ ಗಾಯ್ಸ್. ನಾನು ಸ್ವಲ್ಪ ಏನಾದರೂ ಸ್ಕಿನ್ ಕೇರ್ ಮಾಡೋಣ, ಫೇಸ್ ಪ್ಯಾಕನ್ನು ಹಾಕೋಣ ಅಂತ ಅಂದ್ಕೊಂಡೆ. ಪೂಜೆ ಮಾಡಿಬಿಟ್ಟು ಕುಂಕುಮ ಇಟ್ಕೊಂಬಿಟ್ಟೆ. ಇವಾಗ ಸದ್ಯಕ್ಕೆ ಮುಖನೂ ತೊಳೆದ್ಬಿಟ್ಟೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ. ಯಾಕಂದರೆ ಗೈಸ್ ನಾರ್ಮಲ್ ದೊಡ್ಡ ಪಿಂಪಲೆಲ್ಲ ಏನಿಲ್ಲ, ಇಲ್ಲಿ ಮೇನ್ ಇಲ್ಲಿ ಈ ಮೇನ್ ಇದ್ರ ಹತ್ರ ಮಾತ್ರ ಚಿಕ್ಕ ಪಿಂಪಲ್ಸ್ ಎಲ್ಲ ಆಗಿಬಿಟ್ಟಿದೆ. ಇನ್ಮೇಲೆ ಗೈಸ್ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು. ಈಚೆ ಎಷ್ಟು ಡಸ್ಟ್ ಬಿದ್ದಿರುತ್ತೆ ಅಂದರೆ ಫುಲ್ ಮೊಬೈಲ್ ಮೇಲೆ ನಾರ್ಮಲಾಗಿ ಡಸ್ಟ್ ಬಿದ್ದಿರುತ್ತೆ, ಇನ್ನು ನಮ್ಮ ಮುಖದ ಮೇಲೆ ಎಷ್ಟು ಬಿದ್ದಿರುತ್ತೆ ಹೇಳಿ. ಇವಾಗ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕು ಗೈಸ್. ಸೊ ಈಗ ಟೀ ಆಗಲಿ, ಟೀ ಆದಮೇಲೆ ಸಿಗ್ತೀನಿ ಗೈಸ್. ಮೈ ಟೀ ಈಸ್ ರೆಡಿ. ಆ್ಯಕ್ಚುಲಿ ಗಮ್ 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 ಅಂತಿದೆ, ಚೆನ್ನಾಗಿದೆ. ಗಾಳಿ ನೋಡಿ ಹೆಂಗೋಗ್ತಿದೆ. ಕುಡಿಯೋಣ. ಸ್ವಲ್ಪ ಲೈಟಾಗಿ ಸಕ್ಕರೆ ಜಾಸ್ತಿ ಆಗಿಬಿಟ್ಟಿದೆ, ಅದು ಶುಂಠಿದು. It's good, it's very tasty. ಗೈಸ್ ಏನು ಗೊತ್ತಾ, ಇದು ಏನದು, ನಾನು ತುಂಬ ಡುಮ್ಮಿ ಆಗಿಬಿಟ್ಟಿದ್ದೀನಿ ಗೈಸ್. ಸೀರಿಯಸ್ಲಿ ಎದ್ದೊಳ್ತಾನೂ ಇಲ್ಲ, ವಾಕಿಂಗ್ ಮಾಡ್ತಿಲ್ಲ, ಎಕ್ಸಸೈಸ್ ಮಾಡ್ತಿಲ್ಲ, ಏನಂದರೆ ಏನೂ ಇಲ್ಲ ಗೈಸ್. ಎದ್ದೊಳ್ಬೇಕಂತ ಎಷ್ಟು ಸಲ ಇದು ಮಾಡಿದ್ದೀನಿ, ಬಟ್ ಆಗ್ತಾನೆ ಇಲ್ಲ. ಹಿಂಗಾದರೆ ಇನ್ನೂ ಅಷ್ಟೇ 70-80 kg ಆಗಿಬಿಡ್ತೀನಿ. ಎದ್ದೊಳ್ಬೇಕು ಗೈಸ್, ಎದ್ದೊಳ್ಬೇಕು. ಒಂದು ಚಾಲೆಂಜಿಗೆ ತಗೊಂಡು ಎದ್ದೊಳ್ಬೇಕು. ಆ್ಯಂಡ್ ಮಿನಿ ವ್ಲಾಗ್ಸ್ ಮಾಡ್ತೀನಲ್ಲ, ಸೊ ಆ್ಯಂಡ್ ಹೆಲ್ಪ್ ಆಗುತ್ತೆ ಅದೂ. ಯಾಕಂದರೆ ನೆನಪಾಗುತ್ತೆ ನನಗೆ ಎದ್ದೊಳ್ಬಿಟ್ಟು ಅಂದರೆ ಒಂದು 31 ಡೇ ಚಾಲೆಂಜ್ ಮಾಡೋಣ ಅಂತ ತಲೆಯಿದೆ ಗೈಸ್. ನೋಡೋಣ, ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು kg ಲಾಸ್ ಮಾಡ್ಬೋದು ಅಂತ ನೋಡೋಣ, ಎಷ್ಟು ಮಾಡ್ತೀನಿ ಅಂತ.
ಯಾವಾಗಿಂದ ಮಾಡೋದು? ನಾಳೆ ಅಂದ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ. ಸ್ಟಾರ್ಟ್ ಮಾಡಿದ್ರೆ ಇವತ್ತೇ ಸ್ಟಾರ್ಟ್ ಮಾಡಿಬಿಡ್ಬೇಕು. ಇಲ್ಲ ನಾಳೆ ಅಂತಂದರೆ ಆಗೋದೇ ಇಲ್ಲ. ಯಾವುದು ನಾವು ಏನು ಅಂದ್ಕೊಂಡಿರ್ತೀವೋ ಅದೇ ಆಗಲ್ಲ ಗೈಸ್, ಅದೇ ಬೇಜಾರು. ಡೆಫಿನೆಟ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಒಂದಷ್ಟು ಅಂದರೆ ನಾನು ಇವಾಗ ಹೇಳಲ್ಲ, ನಾನೆಲ್ಲ ಅಂದರೆ ಯಾವ ಕೆ ಜಿ ನಾನು ಬಂದಿರ್ತೀನಿ, ಯಾವ ಕೆ ಜಿ ಎಷ್ಟು ಕೆ ಜಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನೋ ಅಷ್ಟಕ್ಕೆ ನಾನು ಬಂದಾದಮೇಲೆ ನಾನು ನಿಮಗೆ ಹೇಳ್ಕೊತೀನಿ ಎಷ್ಟು ಕೆ ಜಿ ನಾನು ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಎಷ್ಟು ಮಾಡಿದ್ದೀನಿ ಅಂತ. ಗೈಸ್ ಏನು ಗೊತ್ತಾ, ನಾನಾಗಲೇ ಹೇಳಿದ್ನಲ್ವಾ ಗ್ರಿಲ್ ಚಿಕನ್ನ ನಾವು ಅಮ್ಮಂಗೆ ತರಕ್ಕೆ ಹೇಳಬೇಕು ಅಂತ. ಅವರೇ ಫೋನ್ ಮಾಡಿಬಿಟ್ಟು ತರ್ತಾಯಿದ್ದೀನಿ ಅಂತ ಅಂದರು. ನಂಗೆ ಶಾಕು. ನಾನು ಹೇಳಲ್ವಲ್ಲ, ಅದಂಗೆ ಸಡನ್ನಾಗಿ ಹೇಳ್ಬಿಟ್ರು ಅಂತ ನನಗೆ. ನೋಡಿ ಇಲ್ಲಿದೆ ತಂದಿದ್ದಾರೆ. ಹಾಕಕ್ಕೆ ಡೋರ್ನ ಕ್ಲೋಸ್ ಮಾಡಿಬಿಡ್ತೀನಿ. ಇನ್ನೂ ಕರೆಂಟ್ ಅಂತೂ ಬಂದಿಲ್ಲ ನೋಡಿ. ನಮ್ಮ ಮನೆಯಲ್ಲಿ ಕರೆಂಟು ಇಲ್ಲ, ಸೊ ಅದಕ್ಕೆ ನಮ್ಮ ಮನೆಯಲ್ಲ ಈ ಸರೌಂಡಿಂಗ್ ತಿನ್ನೋಣ ಇರಿ ಗೈಸ್, ತಿನ್ನೋಣ. ಕಾಣ್ತಾ ಇಲ್ಲ ಗೈಸಲ್ಲಿ ಚಿಕ್ಕ ಲೈಟ್, ಅದು ಏನಂತಂದ್ರೆ ಪವರ್ ಕಮ್ಮಿ ಅದು ಅದಕ್ಕೆ ಚಾರ್ಜಿಂಗ್ ಲೈಟು ಹಾಕಿದ್ವಿ, ಬಟ್ ಅದು ಪವರು ಅದು ಆನ್ ಮಾಡಿ ಬಿಡಲ್ವಲ್ಲ, ಸೊ ಅದಕ್ಕೆ ಅದು ಚಾರ್ಜ್ ಆಗಿಲ್ಲ. ಬಿಚ್ಚೆ ಐತೆ ಅದರೊಳಗಡೆ ಇಷ್ಟು ಹೋಗ್ತೀವ. ಮಯೋನೀಸ್ ಹಾಕ್ತೇವೆ, ತಿನ್ನಲ್ವಾ? ಸರಿ ಬಾ, ಎತ್ಕೊ ಬಾ. ನಿನ್ಗೆ ಏನು ಬೇಕೈತಿ ತಿನ್ಬಿಡಿ. ಅಮ್ಮ ಏನು ತಿಂದರೆ ಅಮ್ಮ ಮಯೋನೀಸ್ ತಿನ್ನಲ್ಲ ಮಯೋನೀಸ್ ನೀನು ತಿಂತೀನಿ, ಬೇಡ ಇರಲ್ಲ. ಇಲ್ಲಿ ಇನ್ನೂ ಕರೆಂಟ್ ಬಂದಿಲ್ಲ, ಸೊ ನಾನು ಇವಾಗ ತಾನೇ ತಿಂದು ವಾಕಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.